ಟಾಕ್ಸಿಕ್ ಸಿನಿಮಾದಿಂದ ತಬಾಹಿ ಸಾಂಗ್ ನ ರಿಲೀಸ್ ಮಾಡಿದ್ದಾರೆ. ಸಾಂಗ್ ಮಾತ್ರ ಫ್ಯಾಂಟಾಸ್ಟಿಕ್ ಆಗಿದೆ. ಕೇಳ್ತಾ ಇದ್ರೆ ಕೇಳ್ತಾನೆ ಇರಬೇಕು ಅಂತ ಅನ್ಸುತ್ತೆ. ನಮ್ಮ ವಿಶಾಲ್ ಮಿಶ್ರಾ ಅವರು 5 ಇಂಡಿಯನ್ ಲ್ಯಾಂಗ್ವೇಜಸ್ಗೂ ಸಾಂಗ್ ನ ಕಂಪೋಸ್ ಮಾಡಿ ಸ್ವತಃ ಅವರೇ ಈ ಹಾಡನ್ನ ಎಲ್ಲಾ ಭಾಷೆನಲ್ಲೂ ಹಾಡಿದ್ದಾರೆ. ಸಾಂಗ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ ಅಂತಾನೆ ಹೇಳ್ತೀನಿ. ಜಸ್ಟ್ ಒಂದು ಪೋಸ್ಟರ್ ನ ಹಾಕ್ಬಿಟ್ಟು ಒಂದು ಆಡಿಯೋ ಟ್ರ್ಯಾಕ್ ನ ಯೂಟ್ಯೂಬ್ ಅಲ್ಲಿ ರಿಲೀಸ್ ಮಾಡಿದ್ದಾರೆ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ರಾಘವ್ ಟಾಕ್ಸ್. ನಾನು ನಿಮ್ಮ ರಾಘವ್. ನಾನ್ ಮಾಡೋ ಕಂಟೆಂಟ್ ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ಲೈಕ್ ಮಾಡಿ. ಬನ್ನಿ ವಿಡಿಯೋದಲ್ಲಿ ಮುಂದುವರಿಯೋಣ. ಫೈನಲಿ ಸಾಂಗ್ ರಿಲೀಸ್ ಆಗಿದೆ. ಸಾಂಗ್ ಮಾತ್ರ ಸಖತ್ತಾಗಿದೆ. ನಮ್ಮ ಯಶ್ ಬಾಸ್ ನ ಯಾವ ತರ ನೋಡ್ಬೇಕು ಅನ್ಕೋತಿದ್ವೋ ಅದೇ ತರ ಸಾಂಗ್ ಮೂಡಿ ಬಂದಿದೆ ಅಂತಾನೆ ಹೇಳ್ತೀನಿ. ಇದು ನನ್ನ ಹಾನೆಸ್ಟ್ ಒಪಿನಿಯನ್. ಈ ಹಾಡು ಕೇಳ್ತಿದ್ರೆ ಒಂಥರ ಕಿಕ್ಕಿ ಇರುತ್ತೆ. ವಿಶಾಲ್ ಮಿಶ್ರಾ ಅವರು ಸಾಂಗ್ ನ ತುಂಬಾನೇ ಇಂಟೆನ್ಸಿವ್ ಆಗಿ ಕಂಪೋಸ್ ಮಾಡಿದ್ದಾರೆ. ನಿಜ ಹೇಳ್ಬೇಕಂದ್ರೆ ಎಲ್ಲಾ ಭಾಷೆನಲ್ಲೂ ಸಾಂಗ್ ಕೇಳ್ದೆ ಲಿರಿಕ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇದಾವೆ. ಎಲ್ಲಾ ಭಾಷೆಲ್ಲೂ ಕೂಡ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇದಾವೆ. ಜಸ್ಟ್ ಡಬ್ಬಿಂಗ್ ಗೋಸ್ಕರ ಲಿರಿಕ್ಸ್ ನ ಬರ್ತಿದ್ದಾರೆ ಅಂತ ಎಲ್ಲೂ ಅನ್ಸಲ್ಲ. ಅಷ್ಟು ಪರ್ಫೆಕ್ಟ್ ಆಗಿ ಎಲ್ಲಾ ರೈಟರ್ಸ್ ಕೆಲಸ ಮಾಡಿದ್ದಾರೆ ಅಂತಾನೆ ಹೇಳ್ತೀನಿ. ಅದ್ರಲ್ಲೂ ನನಗೆ ಹಿಂದಿ ಮತ್ತೆ ಕನ್ನಡ ಮಾತ್ರ ನೆಕ್ಸ್ಟ್ ಲೆವೆಲ್ ಅನಿಸ್ತು. ಈ ಸಾಂಗ್ ನ ಮೊದಲನೇ ಸರಿ ಕೇಳಿದಾಗ ಒಂದು ನಾರ್ಮಲ್ ಟ್ರ್ಯಾಕ್ ತರ ಪ್ಲೇ ಆಗ್ತಾ ಇರುತ್ತೆ. ಬಟ್ ಅಗೈನ್ ನೀವು ಸೆಕೆಂಡ್ ಟೈಮ್ ಕೇಳ್ತಾ ಒಂಥರ ಸ್ಲೋ ವಾಯ್ಸ್ ಅಂತರ ನಿಧಾನವಾಗಿ ತಲೆಗೆ ಹತ್ತುತ್ತಾ ಇದೆ. ಇದರಿಂದ ಒಂದ್ ಅರ್ಥ ಆಗ್ತಿದೆ, ಟಾಕ್ಸಿಕ್ ಟೀಮ್ ಎಲ್ಲೂ ಕಾಂಪ್ರಮೈಸ್ ಆಗ್ತಿಲ್ಲ. ತುಂಬಾ ಪರ್ಫೆಕ್ಟ್ ಆಗಿನೇ ಎಲ್ಲಾನು ಮಾಡ್ತಾ ಇದ್ದಾರೆ ಅಂತ. ಆದ್ರೆ ನನಗೆ ಒಂದು ಡಿಸಪಾಯಿಂಟ್ಮೆಂಟ್ ಆಗಿದೆ. ನನಗೆ ಅಂತಲ್ಲ, ಕಂಪ್ಲೀಟ್ ಎಲ್ಲ ಫ್ಯಾನ್ ಬೇಸ್, ಈವನ್ ನ್ಯೂಟ್ರಲ್ ಆಡಿಯನ್ಸ್ ಗೂ ಕೂಡ ಬೇಜಾರಾಗಿದೆ. ಯಾಕೆಂತಂದ್ರೆ ಮೂವಿ ನೋಡೋಕೆ ಫಸ್ಟ್ ಬರೋದು ಫ್ಯಾನ್ಸ್ ಗಳು. ಬಟ್ ನ್ಯೂಟ್ರಲ್ ಆಡಿಯನ್ಸ್ ಯಾವಾಗ ಸಾಂಗ್ಸ್ ಈ ತರ ಟೀಸರ್ ತುಂಬಾ ಹಿಟ್ ಆಗುತ್ತೆ, ತುಂಬಾ ಅವ್ರಿಗೆ ಪದೇ ಪದೇ ಕೇಳ್ಬೇಕು ಅನ್ಸುತ್ತೆ, ನಿಧಾನವಾಗಿ ಥಿಯೇಟರ್ ಕಡೆ ಬರ್ತಾರೆ ಅಂತಾನೆ ಹೇಳ್ತೀನಿ. ಇದರಲ್ಲಿ ನನಗೆ ಡಿಸಪಾಯಿಂಟ್ ಆಗಿದ್ದು ಯಾಕೆ ಅಂದ್ರೆ ಎಲ್ಲರೂ ವಿಡಿಯೋ ಸಾಂಗ್ ನ ಬಿಡ್ತಾರೆ ಅಂತ ಕಣ್ಣು ಬಾಯಿ ಬಿಟ್ಕೊಂಡು ಕಾಯ್ತಾ ಕೂತಿದ್ರೆ ಇವರು ಬರೀ ಒಂದು ಪೋಸ್ಟರ್ ಹಾಕ್ಬಿಟ್ಟು ಆಡಿಯೋ ಸಾಂಗ್ ನ ರಿಲೀಸ್ ಮಾಡಿದ್ದಾರೆ ಗುರು. ನಿಜ ಇದು ಮಾತ್ರ ಎಷ್ಟು ಬೇಜಾರು ಹಾಗೆ ಕೋಪನ ತರಿಸ್ತು ಅಂದ್ರೆ ನನಗಂತೂ ಹೇಳೋದಕ್ಕೆ ಆಗಲ್ಲ. ಅಟ್ಲೀಸ್ಟ್ ಆ ಸಾಂಗ್ ಸೆಂಟ್ರಲ್ಲಿ ಕೆಲವೊಂದು ಸ್ಮಾಲ್ ವಿಡಿಯೋ ಬೈಟ್ಸ್ ನ ಹಾಕಿ ಒಂದು ಲಿರಿಕಲ್ ಸಾಂಗ್ ತರ ಬಿಡಬಹುದಾಗಿತ್ತು. ಹಿಂದೆ KGF 2 ಸಾಂಗ್ಸ್ ಬಿಟ್ಟಿದ್ರಲ್ಲ ಆ ತರ. ಇವಾಗ ಇರೋ ಹೈಪ್ ಗೆ ಆ ತರ ಏನಾದ್ರೂ ಮಾಡಿದ್ರೆ ಸೋಷಿಯಲ್ ಮೀಡಿಯಾ ತುಂಬಾ ಟಾಕ್ಸಿಕ್ ಸಾಂಗ್ ಇರೋದು. ಯಾಕೆ ಹೀಗೆ ಮಾಡ್ತಾರೋ ಒಂದಂತೂ ಗೊತ್ತಾಗ್ತಾ ಇಲ್ಲ. ಹೀಗೆ ಆದ್ರೆ ಅವರೇ ಅವ್ರ ಕೈಯಿಂದ ಹೈಪ್ ನ ಡೌನ್ ಮಾಡ್ತಾರೆ ಅಷ್ಟೇ. ಇದನ್ನ ನಾನ್ ಮಾತ್ರ ಅಲ್ಲ, ಆಲ್ಮೋಸ್ಟ್ ಯಾರ್ಯಾರು ಸಾಂಗ್ ಗೋಸ್ಕರ ವೆಯ್ಟ್ ಮಾಡ್ತಿದ್ರು ಅವರೆಲ್ಲ ಹೀಗೆ ಮಾತಾಡ್ತಿದ್ದಾರೆ. ಹಾಗೆ ಮಿಕ್ಸ್ಡ್ ರಿವ್ಯೂಸ್ ನ ಕೂಡ ಪಡ್ಕೊಳ್ತಾ ಇದೆ. ಬಿಸಿನೆಸ್ ವಿಚಾರದಲ್ಲಿ ನೋಡೋದಾದ್ರೆ ಇವಾಗ್ಲೂ ವ್ಯೂಸ್ ಆಗುತ್ತೆ, ಇವಾಗ್ಲೂ ಅಮೌಂಟ್ ಬರುತ್ತೆ. ನೆಕ್ಸ್ಟ್ ವಿಡಿಯೋ ಸಾಂಗ್ ಬಿಟ್ಟಾಗ್ಲೂ ಒಳ್ಳೆ ಅಮೌಂಟ್ ಬರುತ್ತೆ, ಅವಾಗ್ಲೂ ವ್ಯೂಸ್ ಆಗುತ್ತಲ್ಲ, ಸೊ ಬರುತ್ತೆ. ಇದು ಜಿ ಮ್ಯೂಸಿಕ್ ಅವರ ಇಂಟೆನ್ಷನ್ ಕೂಡ ಆಗಿರ್ಬೋದು. ಈ ತರ ಆಡಿಯೋ ಸಾಂಗ್ ನ ಮಾತ್ರ ರಿಲೀಸ್ ಮಾಡೋಣ ಅನ್ನೋ ತರ ಅವರೇ ಪ್ಲಾನ್ ಮಾಡಿರ್ಬೋದು. ಹಾಗೆ KVN ಅವರು ಅವರ ಟ್ವಿಟರ್ ನಲ್ಲಿ ಈ ಸಾಂಗ್ ಗಳ ಲಿಂಕ್ಸ್ ನ ಹಾಕಿದ್ದಾಗ ಕೆಳಗಡೆಗೆ ವಿಡಿಯೋ ವಿಲ್ ಔಟ್ ಸೂನ್ ಅಂತ ಕೂಡ ಹಾಕಿದ್ರು. ನೋಡ್ಬೇಕು ಯಾವಾಗ ಬಿಡ್ತಾರೆ ಅಂತ. ಇದಕ್ಕೆ ಪೂರಕವಾಗಿ ಕಿಯಾರಾ ಅಡ್ವಾಣಿ ಅವರು ಇನ್ಸ್ಟಾಗ್ರಾಮ್ ನಲ್ಲಿ ಅವರ ಸ್ಟೋರಿಯಲ್ಲಿ ಒಂದು ಪೋಸ್ಟರ್ ನ ಹಾಕೊಂಡಿದ್ದಾರೆ. 10:09 ಅಂತ ಹೇಳಿ ಒಂದು ಗಡಿಯಾರದ ಸಿಂಬಲ್ ನ ಹಾಕೊಂಡಿದ್ದಾರೆ. ಈ ಸಾಂಗ್ ಟೈಮಿಂಗ್ಸ್ ಬಂದು ಇವತ್ ನೈಟ್ 10:09 ಅಥವಾ ನಾಳೆ ಬೆಳಗ್ಗೆ 10:09 ಏನು ಕ್ಲಾರಿಟಿ ಇಲ್ಲ, ನಂಬೋದಕ್ಕೂ ಆಗಲ್ಲ. ವೇಟ್ ಮಾಡಿ ನೋಡ್ಬೇಕು ಅಷ್ಟೇ. ಇನ್ನು ಇದೀಗ ಕೇಳಿ ಬರ್ತಿರೋ ಸುದ್ದಿ ಏನಂದ್ರೆ ನಾಳೆ ರಿಲೀಸ್ ಆಗ್ಬೇಕಿರೋ ದುರಂಧರ್ 2 ಟ್ರೈಲರ್ ರಿಲೀಸ್ ಆಗಲ್ಲ ಅಂತ ಹೇಳ್ತಿದ್ದಾರೆ. ಇದ್ರ ಬಗ್ಗೆ ಯಾವುದೇ ರೀತಿ ಅಫಿಷಿಯಲ್ ಕನ್ಫರ್ಮೇಶನ್ ಇಲ್ಲ. ನಾಳೆವರೆಗೂ ವೇಟ್ ಮಾಡಿ ನೋಡ್ಬೇಕು, ಗೊತ್ತಾಗುತ್ತೆ. ಹಾಗೆ ಓವರ್ಸೀಸ್ ನಲ್ಲಿ ಟಾಕ್ಸಿಕ್ ಹಾಗೆ ದುರಂಧರ್ 2 ಮೂವಿಯ ಟಿಕೆಟ್ ಪ್ರೀ ಬುಕಿಂಗ್ ಸ್ಟಾರ್ಟ್ ಆಗಿದೆ. ಮತ್ತೆ ಮಾರ್ಚ್ 8ಕ್ಕೆ ಬೆಂಗಳೂರಿನಲ್ಲಿ ಒಂದು ಪ್ರೆಸ್ ಮೀಟ್ ಕೂಡ ಮಾಡ್ತಾರೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಟಾಕ್ಸಿಕ್ ಟೀಮ್ ಅವರು. ಇದು ಆಲ್ಮೋಸ್ಟ್ ಕನ್ಫರ್ಮ್ ಆಗಿದೆ. ಅಫಿಷಿಯಲ್ ಅನೌನ್ಸ್ಮೆಂಟ್ ಬರಬೇಕಾಗಿದೆ ಅಷ್ಟೇ. ಈ ದುರಂಧರ್ 2 ಮತ್ತೆ ಟಾಕ್ಸಿಕ್ ಮೂವಿ ಒಂದು ಅತಿಯಾದ ಆತ್ಮವಿಶ್ವಾಸದ ನಡುವಿನ ಮಹಾ ಸಮರ ಅಂತಾನೆ ಹೇಳ್ತೀನಿ. ಟಾಕ್ಸಿಕ್ ಮತ್ತೆ ದುರಂಧರ್ 2 ನಡುವೆ ಈ ಮುಖಾಮುಖಿ ಇತ್ತೀಚಿನ ವರ್ಷಗಳಲ್ಲಿ ನಡೀತಿರೋ ಅತ್ಯಂತ ವಿಚಿತ್ರವಾದ ಪೈಪೋಟಿಗಳಲ್ಲಿ ಒಂದಾಗಿದೆ ಅಂತಾನೆ ಹೇಳ್ತೀನಿ. ಇಷ್ಟೊಂದು ಹೈ ಬಜೆಟ್ ಇರೋ ಈ ಸಿನಿಮಾಗಳು, ಸ್ಟಾರ್ ವ್ಯಾಲ್ಯೂ, ಸೋಷಿಯಲ್ ಮೀಡಿಯಾದಲ್ಲಿ ಅಭಿಮಾನಿಗಳ ಕಿತ್ತಾಟ, ವಿಚಿತ್ರ ಅಂದ್ರೆ ಸರಿಯಾದ ಪ್ರಚಾರ ಮಾತ್ರ ಎಲ್ಲೂ ಕಾಣಿಸ್ತಿಲ್ಲ. ಯಾವುದೇ ರೀತಿ ಎಫೆಕ್ಟಿವ್ ಮಾರ್ಕೆಟಿಂಗ್ ಅಂತೂ ಕಾಣ್ತಾನೆ ಇಲ್ಲ. ಸತತವಾಗಿ ಜಸ್ಟ್ ಪೋಸ್ಟರ್ ಗಳನ್ನ ಮಾತ್ರ ಬಿಡುಗಡೆ ಮಾಡ್ತಾ ಇದ್ದಾರೆ. ಒಂದೇ ಒಂದು ಇಂಟರ್ವ್ಯೂಗಳಿಲ್ಲ, ಒಂದೇ ಒಂದು ಸಿಟಿ ರೌಂಡ್ಸ್ ಇಲ್ಲ, ಅಥವಾ ಕೌಂಟ್ ಡೌನ್ ಹೈಪ್ ಕೂಡ ಇಲ್ವೇ ಇಲ್ಲ. ಟೀಸರ್, ಹಾಡುಗಳು ಅಥವಾ ಪಾತ್ರಗಳ ಪರಿಚಯದಂತ ಕನಿಷ್ಠ ಪ್ರಚಾರದ ಹಂತಗಳು ಕೂಡ ವಿಳಂಬವಾಗಿನೇ ನಡೀತಾವೆ ಅಂತಾನೆ ಹೇಳ್ತೀನಿ. ಕೇವಲ ಸಿನಿಮಾದ ಹೆಸರು ಮತ್ತೆ ಈಗಾಗಲೇ ಇರೋ ಕ್ರೇಜ್ ಜನರನ್ನ ಸಿನಿಮಾ ಥಿಯೇಟರ್ ಗೆ ತಾನಾಗೆ ಕರ್ಕೊಂಡ್ ಬರುತ್ತೆ ಅಂತ ಎರಡೂ ಟೀಮ್ ಅವರು ಅತಿಯಾದ ಓವರ್ ಕಾನ್ಫಿಡೆನ್ಸ್ ನಲ್ಲಿ ಇದಾರೆ ಅಂತ ಹೇಳಿ ಕಾಣಿಸ್ತಾ ಇದೆ. ಇವತ್ತು ಪ್ರೇಕ್ಷಕರ ಮುಂದೆ OTT ಇದೆ, IPL ಬಂದಿದೆ, ಪ್ರತಿದಿನ ನೂರಾರು ಕಂಟೆಂಟ್ ಗಳ ಆಯ್ಕೆ ಅವ್ರ ಮುಂದೆ ಇದ್ದಾಗ ಸಿನಿಮಾ ಇದೆ ಅಂತ ನೀವು ಜನರಿಗೆ ನೆನಪಿಸ್ಲಿಲ್ಲ ಅಂತಂದ್ರೆ ಅವರು ಸುಮ್ನೆ ಮುಂದಕ್ಕೆ ಹೋಗ್ತಾ ಇರ್ತಾರೆ ಅಷ್ಟೇ. ಒಟ್ಟಾರೆ ಹೇಳ್ಬೇಕು ಅಂದ್ರೆ ಈ ಕ್ಲಾಶ್ ನ ಗೆಲುವು ಯಾವ ಸಿನಿಮಾ ಚೆನ್ನಾಗಿದೆ ಅನ್ನೋದ್ರ ಮೇಲೆ ತೀರ್ಮಾನ ಆಗುತ್ತೆ. ಯಾವ ಟೀಮು ಮೊದಲು ಎಚ್ಚೆತ್ಕೊಂಡು ತಮ್ಮ ಸಿನಿಮಾವನ್ನ ಸರಿಯಾಗಿ ಮಾರ್ಕೆಟಿಂಗ್ ಮಾಡ್ತಾರೋ ಅದ್ರ ಮೇಲೂ ಕೂಡ ನಿರ್ಧಾರ ಆಗ್ಬಹುದು. ಯಾಕೆಂದ್ರೆ ಇದು ಕೇವಲ ಬಾಕ್ಸ್ ಆಫೀಸ್ ಯುದ್ಧ ಆಗಿ ಉಳಿದಿಲ್ಲ. ಇದು ಅತಿಯಾದ ಆತ್ಮವಿಶ್ವಾಸದ ನಡುವೆ ಅಂತಿಮ ಹೋರಾಟ ಆಗಿ ಬದಲಾಗ್ತಾ ಇದೆ. ಯಾಕೆಂದ್ರೆ ಎರಡೂ ಟೀಮ್ ಅವ್ರಿಗೆ ತಮ್ಮ ತಮ್ಮ ಕಂಟೆಂಟ್ ಮೇಲೆ ಅಷ್ಟೊಂದು ಕಾನ್ಫಿಡೆನ್ಸ್ ಇದೆ. ಏನಾಗುತ್ತೋ ಅದಂತೂ ಗೊತ್ತಿಲ್ಲ, ಕಾದ್ ನೋಡ್ಬೇಕು. ಸೊ ಟಾಕ್ಸಿಕ್ ಟೀಮ್ ಅವರು ಅಟ್ಲೀಸ್ಟ್ ಒಂದು ಡ್ಯಾನ್ಸ್
ಸಾಂಗ್ ಆದ್ರೂ ಬಿಟ್ಟು ಆ ಹೈಪ್ ನ ಇನ್ನಷ್ಟು ಜಾಸ್ತಿ ಮಾಡ್ಲಿ ಅಂತ ಕೇಳ್ಕೊತೀನಿ. ನಿಜ ವಿಡಿಯೋ ಸಾಂಗ್ ಬಿಟ್ಟಿದ್ರೆ ಹೇಗಿರ್ತಿತ್ತು ಗೊತ್ತಾ? ಅವರ ಪ್ಲಾನ್ ಏನಿದೆಯೋ ಯಾರಿಗ್ ಗೊತ್ತು. ಅಟ್ಲೀಸ್ಟ್ ಇವಾಗಾದ್ರೂ ಒಂದು ಪ್ರೆಸ್ ಮೀಟಿಂಗ್ ನ ಮಾಡಿ ಒಂದೆರಡು ಇಂಟರ್ವ್ಯೂನಾದ್ರೂ ಮಾಡಿ, ಇನ್ನಿರೋದು 2 ವೀಕ್, ಇನ್ನ ಪ್ಲಾನ್ ಮಾಡ್ತಾನೆ ಇದ್ರೆ ರಿಲೀಸ್ ಡೇಟ್ ಬಂದೇ ಬಿಡುತ್ತೆ. ಸೊ ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಇದು ಈ ವಿಡಿಯೋದ ನನ್ನ ಮಾತುಗಳು. ಫೈನಲಿ ಸಾಂಗ್ ಮಾತ್ರ ತುಂಬಾ ಚೆನ್ನಾಗಿದೆ, ಲವ್ಲಿ ಸಾಂಗ್. ಆದ್ರೆ ಎಕ್ಸ್ಪೆಕ್ಟೇಷನ್ ಇದ್ದಿದ್ದು ವಿಡಿಯೋ ಸಾಂಗ್ ಬಿಡ್ತಾರೆ ಅಂತ. ಏನು ಮಾಡಕ್ ಆಗಿಲ್ಲ, ಅವ್ರು ಬಿಟ್ಟಿಲ್ಲ. ಓಕೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬೈ ಬಾಯ್.